ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಪುತ್ರರ ವಧದಿಂದ ದುಃಖಿತನಾದ ಧೃತರಾಷ್ಟ್ರನ ಪ್ರಶ್ನೆಗಳು ಎಂಬ 85ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಉಪಪರ್ವವಾದ ಜಯದ್ರಥ ವಧ ಪರ್ವವು ಪ್ರಾರಂಭವಾಗುತ್ತಿದೆ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಆ ರಾತ್ರಿ ಕಳೆದು ಬೆಳಗಾದ ಮೇಲೆ ನಡೆದುದೇನು? ಅಭಿಮನ್ಯುವು ಹತನಾದ ಮೇಲೆ ದುಃಖಿತರಾದ ಪಾಂಡವರು ತಿರುಗಿ ಯಾರೊಡನೆ ಯುದ್ಧವನ್ನು ಆರಂಭಿಸಿದರು? ಆ ಸವ್ಯಸಾಚಿಯ ಪರಾಕ್ರಮ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಬಲ್ಲ ನನ್ನ ಮಕ್ಕಳು ಅಂತಹ ಕ್ರೂರ ಕಾರ್ಯವನ್ನು ನಡೆಸಿದ ಮೇಲೆ ಹೇಗೆ ತಾನೇ ನಿರ್ಭಯರಾಗಿದ್ದರು? ಪುತ್ರ ಶೋಕದಿಂದ ಕುದಿಯುತ್ತಾ ಕಾಲಾಂತಕನಂತೆ ಕ್ರುದ್ಧನಾಗಿ ಬಂದ ಅರ್ಜುನನನ್ನು ಕಣ್ಣಿಂದ ನೋಡುವುದಕ್ಕಾದರೂ ಧೈರ್ಯಗೊಂಡವರಾರು? ಧ್ವಜವನ್ನೇರಿಸಿ ಮಹಾಧನುಸ್ಸನ್ನೊದರುತ್ತಾ ದುಃಖ ಆಕ್ರೋಶಗಳಿಂದ ಬರುತ್ತಿದ್ದ ಅರ್ಜುನನನ್ನು ಕಂಡ ಮೇಲೆ ನಮ್ಮವರು ಮಾಡಿದುದೇನು? ಆಗಿನ ಯುದ್ಧದಲ್ಲಿ ದುರ್ಯೋಧನನ ಗತಿಯೇನು? ಈಗ ಮನೆ ಮನೆಯಲ್ಲಿ ದೊಡ್ಡ ರೋದನ ಧ್ವನಿಯೇನೋ ಕೇಳಿಸುತ್ತಿರುವುದು. ಅದರಲ್ಲಿಯೂ ಈಗ ವಿಶೇಷವಾಗಿ ನನ್ನ ಅಳಿಯನಾದ ಸೈಂಧವನ ಗ್ರಹದಲ್ಲಿ ಜನಗಳ ರೋದನವೇ ಪ್ರಬಲವಾಗಿ ಬೇರೆ ಎಲ್ಲ ಶಬ್ದಗಳನ್ನು ಮರೆಸುತ್ತಿದೆ. ಪೌರಾಣಿಕರ ಧ್ವನಿ, ಸೂರ್ಯ ಧ್ವನಿ, ಶಂಖದೊಂದುಭಿ ಧ್ವನಿಗಳು, ಸೂತಮಾಘದ ವಂದಿಗಳ ಸ್ತುತಿಪಾಠ ಧ್ವನಿ, ನರ್ತಕರ ಧ್ವನಿ, ಇವುಗಳಲ್ಲಿ ಯಾವುದೊಂದು ಈಗ ಮೊದಲಿನಂತೆ ಕಿವಿಗೆ ಬೀಳುವುದೇ ಇಲ್ಲ. ಆಗಾಗ ಧೀರರಾದ ಅರ್ಥಿಗಳು ನನ್ನಲ್ಲಿಗೆ ಬಂದು ನಾನಾಭೀಷ್ಟಗಳನ್ನು ಕೇಳುತ್ತಿದ್ದರು. ಈಗ ಅವರ ಧ್ವನಿಯೊಂದು ನನ್ನ ಕಿವಿಗೆ ಬೀಳುವುದಿಲ್ಲ. ಹಿಂದೆ ನಾನು ಸತ್ಯಧೃತಿಯ ಮತ್ತು ಸೋಮದತ್ತನ ಗ್ರಹಗಳಲ್ಲಿ ಕುಳಿತಿದ್ದಾಗ ಎಂತಹ ಇಂಪಾದ ಧ್ವನಿಗಳನ್ನು ಕೇಳುತ್ತಿದ್ದೆನೋ, ಅದೇ ಸ್ಥಳದಲ್ಲಿ ಈಗ ಮಂದಭಾಗ್ಯನಾದ ನನ್ನ ಕಿವಿಗೆ ಬರೀ ಆರ್ಥ ಧ್ವನಿಗಳೇ ಕೇಳಿಸುತ್ತಿವೆ. ವಿವಿಂಶತಿ, ಪುತ್ರಸೇನ, ವಿಕರ್ಣ, ದುರ್ಮುಖರೇ ಮೊದಲಾದ ನನ್ನ ಪುತ್ರರನೇಕರ ಗ್ರಹಗಳಲ್ಲಿ ಈ ಗ್ರಹಗಳೆಲ್ಲ ಈಗ ಉತ್ಸಾಹಹೀನವಾಗಿ ಕೇವಲ ವಿಪರೀತ ಸ್ಥಿತಿಯಲ್ಲಿವೆ. ಹಿಂದಿನ ಕಳೆಯೇ ಈಗ ಕಾಣಿಸುವುದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ ಈ 3 ವರ್ಣದವರು ಯಾವನಿಗೆ ಶಿಷ್ಯರಾಗಿದ್ದು ಉಪಾಸಿಸುತ್ತಿರುವರೋ, ಯಾವನು ನನ್ನ ಮಕ್ಕಳನ್ನೆಲ್ಲ ಮುಖ್ಯ ಗತಿ ಎನಿಸಿರುವನೋ, ಅಂತಹ ಧನುರ್ಧಾರಿಯಾದ ಅಶ್ವತ್ಥಾಮನು ತನ್ನ ಭಾಷಣಗಳಲ್ಲಿಯೂ ಇತರರೊಡನೆ ಸಂಭಾಷಣೆಗಳಲ್ಲಿಯೂ ವಿತಂಡವಾದಗಳಿಂದ ತನ್ನ ಮಾತೇ ಮಾತಾಗಿ ನುಡಿಯತಕ್ಕವನು, ಯಾವಾಗಲೂ ಗೀತ ವಾದ್ಯಗಳೇ ಮೊದಲಾದ ಇಷ್ಟ ವಿನೋದಗಳಿಂದ ಕಾಲವನ್ನು ಕಳೆಯತಕ್ಕವನು. ಅವನನ್ನು ಸುತ್ತಿ ಮುತ್ತಿ ಯಾವಾಗಲೂ ಕೌರವರು, ಪಾಂಡವರು, ಸಾತ್ವತರು ಮುಂತಾಗಿ ಅನೇಕರು ಹಗಲು ರಾತ್ರಿಯೂ ಉಪಾಸಿಸುತ್ತಿರುವರು. ಅವನು ಯಾವಾಗಲೂ ಎಲ್ಲರೊಡನೆಯೂ ಬಹಳ ಸರಸದಿಂದ ಇರತಕ್ಕವನು. ಅವನ ಮನೆಯಲ್ಲಿಯೂ ಕೂಡ ಈಗ ಮೊದಲಿನಂತೆ ಉತ್ಸಾಹ ಶಬ್ದಗಳೇನು ಕೇಳಿಸುವುದಿಲ್ಲ. ಅವನ ಮುಂದೆ ಗಾಯಕರು, ನರ್ತಕರು ಯಾವಾಗಲೂ ತಮ್ಮ ಕಲಾ ಕೌಶಲಗಳನ್ನು ತೋರಿಸುತ್ತಿದ್ದರು. ಅವರ ಧ್ವನಿಯು ಈಗ ಕಿವಿಗೆ ಬೀಳುವುದಿಲ್ಲ. ಪ್ರತಿದಿನವೂ ಸಂಧ್ಯಾಕಾಲದಲ್ಲಿ ವಿಂದಾನುವಿಂದರ ಶಿಬಿರದಲ್ಲಿಯೂ ಕೈಕೈಯರ ನಿವಾಸಗಳಲ್ಲಿಯೂ ಎಷ್ಟೋ ಸಂತೋಷ ಕೋಲಾಹಲವು ಕೇಳಿಸುತ್ತಿದ್ದಿತು. ಈಗ ಆ ಶಬ್ದವನ್ನು ಕಾಣೆನು. ಪ್ರತಿದಿನವೂ ತಾಳಗೀತ ಧ್ವನಿಯೊಡನೆ ನಡೆಯುತ್ತಿದ್ದ ನರ್ತನ ಶಬ್ದಗಳು ಈಗ ನಮ್ಮ ಶಿಬಿರದ ಯಾವ ಕಡೆಯಲ್ಲಿಯೂ ಕಿವಿಗೆ ಬೀಳುವುದಿಲ್ಲ. ಶಾಸ್ತ್ರಗಳಿಗೆಲ್ಲ ನಿಧಿಯೆನಿಸಿದ ಆ ಸೋಮದತ್ತಿಯನ್ನು ಯಾವಾಗಲೂ ಅನೇಕ ಯಾಜಕರು ಉಪಾಸಿಸುತ್ತಿದ್ದರು. ಅವರ ಧ್ವನಿಯು ಈಗ ಕೇಳಿಸುವುದಿಲ್ಲ. ಆ ದ್ರೋಣಾಚಾರ್ಯನ ಮನೆಯಲ್ಲಿ ಯಾವಾಗಲೂ ಜ್ಯಾಘೋಷ, ಬ್ರಹ್ಮಘೋಷ, ರಥಧ್ವನಿ, ಖಡ್ಗ ತೋಮರಾದಿ ಆಯುಧಗಳ ಧ್ವನಿ ಇವೆಲ್ಲವೂ ಎಡಬಿಡದೆ ಕೇಳಿಸುತ್ತಿತ್ತು. ಈಗ ಅದೊಂದು ಕೇಳಿಸುವುದಿಲ್ಲ. ನಾನಾ ದೇಶದ ವಾದ್ಯಗಳೊಡಗೂಡಿದ ಗಾನ ಧ್ವನಿಯು ನಮ್ಮ ಶಿಬಿರದಲ್ಲಿ ಎಷ್ಟೋ ಪ್ರಬಲವಾಗಿ ಕೇಳಿಸುತ್ತಿದ್ದಿತು. ಈಗ ಅದು ಕಿವಿಗೆ ಬೀಳುವುದಿಲ್ಲ. ಸಂಜಯ, ಹಿಂದೆ ಕೌರವ ಪಾಂಡವರಲ್ಲಿ ಶಾಂತಿಯನ್ನು, ಲೋಕಕ್ಕೆ ಕ್ಷೇಮವನ್ನು ಬಯಸಿ ಶ್ರೀಕೃಷ್ಣನು ಉಪಪ್ಲಾವ್ಯದಿಂದ ನಮ್ಮ ಕಡೆಗೆ ರಾಯಭಾರಿಯಾಗಿ ಬಂದಾಗಲೇ ನಾನು ಮೂಢನಾದ ನನ್ನ ಮಗನನ್ನು ಕುರಿತು, ಕುಮಾರ, ಶ್ರೀಕೃಷ್ಣನ ಮಾತಿನಂತೆ ಪಾಂಡವರೊಡನೆ ನೀನು ಸಮಾಧಾನ ಮಾಡಿಕೊಳ್ಳುವುದೇ ಕಾಲೋಚಿತವೆಂದು ನನಗೆ ತೋರುವುದು. ಆ ಮಾತನ್ನು ನೀನು ಅತಿಕ್ರಮಿಸಿ ಹೋಗಬೇಡ. ಉಪಾಯದಿಂದ ಸಮಾಧಾನ ಮಾಡಿಕೊಳ್ಳುವವನಾಗು. ಯುದ್ಧಕ್ಕೆ ಅವಕಾಶ ಕೊಡದೆ ಕ್ಷತ್ರಿಯ ಕುಲವನ್ನು ರಕ್ಷಿಸು. ಕೃಷ್ಣನು ಎಲ್ಲರ ಹಿತಕ್ಕಾಗಿ ನಿನ್ನಲ್ಲಿ ಸಮಾಧಾನಕ್ಕಾಗಿ ಬರುವನು.
ಅವನು ಪ್ರಾರ್ಥಿಸತಕ್ಕ ಉದ್ದೇಶವನ್ನು ನೀನು ನಿರಾಕರಿಸಿದ ಪಕ್ಷದಲ್ಲಿ ನಿನಗೆ ಎಂದೆಂದಿಗೂ ಯುದ್ಧದಲ್ಲಿ ಜಯವಿಲ್ಲ ಎಂದು ನಾನು ಹೇಳಿದೆನು. ದುಷ್ಟನಾದ ನನ್ನ ಮಗನು ಆ ಕೃಷ್ಣನ ಹಿತವಾದಗಳೊಂದನ್ನು ಲಕ್ಷ್ಯ ಮಾಡದೆ ತನ್ನ ದುರ್ನೀತಿಯಿಂದ ಯದುಕುಲ ಶ್ರೇಷ್ಠನಾದ ಆತನನ್ನೇ ತಿರಸ್ಕರಿಸಿಬಿಟ್ಟನು. ಕುಲಘಾತುಕನಾದ ನನ್ನ ಮಗನು ದುಷ್ಟನಾದ ಶಕುನಿಯ ಮತ್ತು ಕರ್ಣ ದುಶ್ಯಾಸನರ ದುರ್ಬೋಧನೆಗಳಿಗೆ ಒಳಗಾಗಿ ಆ ಶ್ರೀಕೃಷ್ಣನನ್ನು ತಿರಸ್ಕರಿಸಿ ಅಪಮಾನಗೊಳಿಸಿದನು. ಕಾಲವಶನಾದ ನನ್ನ ಮಗನು ಬುದ್ಧಿಗೆಟ್ಟು ಆ ಕರ್ಣ ದುಶ್ಯಾಸನರ ಮತವನ್ನೇ ಹಿಡಿದು ನನ್ನನ್ನು ಲಕ್ಷ್ಯ ಮಾಡದೆ ಅವರ ದಾರಿಯನ್ನೇ ಅನುಸರಿಸಿದನು. ಸಂಜಯ, ನನಗಾಗಲಿ ವಿದುರನಿಗಾಗಲಿ ದ್ರೋಣನಿಗಾಗಲಿ ಯುದ್ಧವೆಂಬುದು ಸರ್ವಥಾ ಸಮ್ಮತವಲ್ಲ. ಹಾಗೆಯೇ ಬಾಹ್ಲೀಕರು, ಸೋಮದತ್ತರು, ಭೀಷ್ಮನು, ಅಶ್ವತ್ಥಾಮನು, ಸಲನು, ಭೂರಿಶ್ರವಸ್ಸು, ಪುರುಮಿತ್ರನು, ವಿವಿಂಶತಿ, ಜಯನು, ಕೃಪನು, ಇನ್ನು ನನ್ನ ಇತರ ಬಂಧುಗಳು ಇವರೆಲ್ಲ ಸೇರಿ ಎಷ್ಟೋ ಹಿತವಾದಗಳನ್ನು ಹೇಳಿದರು. ಇವರೆಲ್ಲರ ಅಭಿಪ್ರಾಯದಂತೆ ನಡೆದಿದ್ದ ಪಕ್ಷದಲ್ಲಿ ನನ್ನ ಮತ್ತು ಅವರೆಲ್ಲರ ಜೀವಮಾನದಿಂದಾಚೆಗೂ ನನ್ನ ಮಗನು ಈ ರಾಜ್ಯವನ್ನೆಲ್ಲ ಯಥೇಚ್ಛವಾಗಿ ಅನುಭವಿಸಬಹುದಾಗಿತ್ತು. ಸಂಜಯ, ನನ್ನ ಮಗನಿಗೆ ನಾನು ಇನ್ನೂ ಎಷ್ಟೆಷ್ಟೋ ವಿಧದಲ್ಲಿ ಬುದ್ಧಿ ಹೇಳುತ್ತಾ, ಕುಮಾರ, ನಿಷ್ಕಪಟನಾಗಿ ವರ್ತಿಸುವುದು, ಇಂಪಾಗಿ ಮಾತನಾಡುವುದು, ಜ್ಞಾತಿ ಮಧ್ಯದಲ್ಲಿ ಅವರಿಗೆ ಪ್ರಿಯವಾಗಿಯೇ ನುಡಿಯುವುದು, ಒಳ್ಳೆ ಕುಲದಲ್ಲಿ ಹುಟ್ಟಿ ಸರ್ವಸಮ್ಮತರಾಗಿರುವುದು, ಇಂತಹ ಮನುಷ್ಯರೇ ಲೋಕದಲ್ಲಿ ಸುಖವಾಗಿ ಜೀವಿಸುವರು. ಧರ್ಮದಲ್ಲಿ ಅಕ್ಕರೆಯುಳ್ಳ ಮನುಷ್ಯನು ಇಹದಲ್ಲಿ ಯಾವಾಗಲೂ ಸುಖವನ್ನೇ ಅನುಭವಿಸುತ್ತಾ ದೇಹಾವಸಾನದಲ್ಲಿಯೂ ಶುಭವನ್ನು, ದೇವತಾನುಗ್ರಹವನ್ನು ಪಡೆಯುವನು. ಭೂಮಿಯನ್ನು ತನ್ನ ವಶ ಮಾಡಿಕೊಂಡು ಅನುಭವಿಸುವುದರಲ್ಲಿಯೂ ಅಂತಹವರೇ ಸಮರ್ಥರೆನಿಸುವರು. ಅದಕ್ಕೆ ಅರ್ಹರು ಅಂತಹವರೇ. ಸಮುದ್ರಾಂತವಾದ ಸಮಸ್ತ ಭೂಮಿಯು ಅಂತಹವರಿಗೆ ವಂಶ ಪರಂಪರೆಯಾಗಿ ವಶದಲ್ಲಿರುವುದು. ವತ್ಸ, ಆ ಕುಂತಿಯ ಮಕ್ಕಳನ್ನು ನೋಡು. ಅವರು ಧರ್ಮವನ್ನು ಬಿಟ್ಟು ಹೋಗತಕ್ಕವರಲ್ಲ. ನಿನ್ನ ಮಾತನ್ನು ಕೂಡ ಅವರೆಂದಿಗೂ ತಿರಸ್ಕರಿಸುವವರಲ್ಲ. ದೊಡ್ಡವರು ಯಾವ ರೀತಿಯಲ್ಲಿ ನಿಯಮಿಸಿದರೆ ಅಂತಹ ಧರ್ಮ ಮಾರ್ಗವನ್ನು ಹಿಡಿದೆ ಅವರು ಹೋಗುವರು. ಆ ಪಾಂಡವರು ನಮ್ಮ ಜ್ಞಾತಿಗಳೆಲ್ಲರ ಮಾತಿಗೆ ಅಧೀನವಾಗಿ ವರ್ತಿಸತಕ್ಕವರು. ಶಲ್ಯನು, ಸೋಮದತ್ತನು, ಮಹಾತ್ಮನಾದ ಭೀಷ್ಮನು, ದ್ರೋಣನು, ವಿಕರ್ಣನು, ಬಾಹ್ಲೀಕನು, ಕೃಪನು ಇವರೆಲ್ಲರೂ ನಮ್ಮ ಕಡೆಯವರೇ. ಆದರೂ ಪಾಂಡವರು ಅವರೆಲ್ಲರ ಮಾತಿಗೆ ಕಟ್ಟುಬಿದ್ದು ನಡೆಯತಕ್ಕವರು. ಇದಲ್ಲದೆ ಭರತ ಕುಲಕ್ಕೆ ಸೇರಿದ ಇನ್ನೂ ಅನೇಕ ವೃದ್ಧರ ಮಾತುಗಳನ್ನು ಅವರೆಂದಿಗೂ ನಿರಾಕರಿಸಲಿಲ್ಲ. ಕುಮಾರ, ನಿನ್ನ ಲಾಭಕ್ಕಾಗಿ ನಾನು ಹೇಳಿದ ಮಾತುಗಳನ್ನು ಕೂಡ ಆ ಪಾಂಡವರು ನಿರಾಕರಿಸಲಿಲ್ಲ. ಇದುವರೆಗೆ ಹೇಳಿದ ಇಷ್ಟು ಮಂದಿಯಲ್ಲಿ ಯಾರು ತಾನೇ ನಿನಗೆ ವಿರುದ್ಧವಾಗಿ ಹೇಳತಕ್ಕವರೆಂದು ನೀನು ತಿಳಿಯುವೆ? ಕೃಷ್ಣನು ಎಂದಿಗೂ ಧರ್ಮವನ್ನು ಬಿಟ್ಟು ಹೋಗತಕ್ಕವನಲ್ಲ. ಅವನನ್ನೇ ಪಾಂಡವರೆಲ್ಲರೂ ಹಿಂಬಾಲಿಸತಕ್ಕವರು. ಆ ಪಾಂಡವರು ಸ್ವತಃ ಧರ್ಮಾತ್ಮರು. ನಾನು ಧರ್ಮಯುಕ್ತವಾಗಿ ಹೇಳಿದ ಮಾತನ್ನು ಕೂಡ ಅವರು ಎಂದಿಗೂ ನಿರಾಕರಿಸತಕ್ಕವರಲ್ಲ ಎಂದು ಹೇಳಿ ದುರ್ಯೋಧನನ ಮುಂದೆ ಗೋಳಾಡಿದನು. ಅವನು ಅವೊಂದಕ್ಕೂ ಕಿವಿಗೊಡಲಿಲ್ಲ. ಮುಖ್ಯವಾಗಿ ಇದು ಕಾಲವ್ಯತ್ಯಾಸವೆಂದೇ ನನಗೆ ತೋರುವುದು. ಮಹಾವೀರರಾದ ಆ ಭೀಮಾರ್ಜುನರು, ವೃಷ್ಣಿ ಕುಲದಲ್ಲಿ ಮಹಾಪರಾಕ್ರಮಿ ಎನಿಸಿದ ಸಾತ್ಯಕಿ, ಉತ್ತಮೋಜಸ್ಸು, ಯುಧಾಮನ್ಯು, ದೃಪದ್ಯುಮ್ನನು, ಶಿಖಂಡಿ, ಅಶ್ಮಕರು, ಕೇಕಯರು, ಸೋಮಕ ಪುತ್ರನಾದ ಕ್ಷತ್ರಧರ್ಮನು, ಚೈದ್ಯನು, ಚೈಕಿತಾನನು, ಕಾಶ್ಯಪುತ್ರನಾದ ಅಭಿಭು, ಉಪಪಾಂಡವರು, ವಿರಾಟನು, ದೃಪದನು, ನಕುಲ ಸಹದೇವರು, ಆಗಾಗ ಇವರಿಗೆಲ್ಲ ಮಂತ್ರಾಲೋಚನೆಯನ್ನು ಹೇಳತಕ್ಕ ಶ್ರೀಕೃಷ್ಣನು, ಇಷ್ಟು ಮಂದಿಯು ಆ ಪಾಂಡವ ಪಕ್ಷಕ್ಕೆ ಬೆಂಬಲವಾಗಿರುವಾಗ ಲೋಕದಲ್ಲಿ ಬದುಕಬೇಕೆಂಬ ಆಶೆಯುಳ್ಳ ಯಾವನು ತಾನೇ ಅವರಿಗೆ ಇದಿರಾಗಿ ಯುದ್ಧಕ್ಕೆ ನಿಲ್ಲುವನು? ದಿವ್ಯಾಸ್ತ್ರಗಳನ್ನೆಲ್ಲ ವಶೀಕರಿಸಿದ ಆ ಪಾಂಡವರ ಪರಾಕ್ರಮವನ್ನು ಯಾವನು ತಾನೇ ಸಹಿಸಬಲ್ಲನು? ಮೂಢನಾದ ದುರ್ಯೋಧನನೊಬ್ಬನು, ಕರ್ಣನೊಬ್ಬನು, ಶಕುನಿಯೊಬ್ಬನು, ದುಶ್ಯಾಸನನೊಬ್ಬನು, ಈ ನಾಲ್ವರ ಹೊರತು ಇವರಂತೆ ಬುದ್ಧಿಗೆಟ್ಟು ಆ ಪಾಂಡವರೊಡನೆ ದ್ವೇಷಿಸತಕ್ಕ ಐದನೆಯವನೊಬ್ಬನನ್ನು ನಾನು ಕಾಣೆನು. ಯಾರ ಕಡೆಯಲ್ಲಿ ಸಾಕ್ಷಾತ್ ವಿಶ್ವಕ್ಸೇನನೆನಿಸಿದ ಶ್ರೀಕೃಷ್ಣನೇ ಸೂತನಾಗಿ ಹೇಳಿದ ಕಾರ್ಯವನ್ನು ನಡೆಸುತ್ತಿರುವನೋ, ಅರ್ಜುನನೇ ಯುದ್ಧ ಮಾಡತಕ್ಕ ರಥಿಕನಾಗಿರುವನೋ, ಅಂತಹವರಿಗೆ ಪರಾಜಯವೆಲ್ಲಿಯದು ಎಂದು ನಾನು ನನ್ನ ಮಗನ ಮುಂದೆ ಬಾರಿ ಬಾರಿಗೂ ಗೋಳಾಡಿ ಕೇಳಿಕೊಂಡರೂ ಅವನು ಅದೊಂದನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಸಂಜಯ, ಪುರುಷ ಶ್ರೇಷ್ಠರೆನಿಸಿದ ಭೀಷ್ಮ ದ್ರೋಣರಿಬ್ಬರು ಶತ್ರುಗಳಿಂದ ಹತರಾದುದಾಗಿ ನೀನೇ ಹೇಳುವೆ. ವಿದುರನು ಬಹುದೂರ ದೃಷ್ಟಿಯಿಂದ ಮೊದಲೇ ಇವನ್ನೆಲ್ಲ ಸೂಚಿಸಿದ್ದನು. ಅವನ ಮಾತುಗಳೆಲ್ಲ ಈಗ ಫಲಿಸುತ್ತಿರುವುದನ್ನು ನೋಡಿ
ಈಗಲಾದರೂ ನನ್ನ ಮಕ್ಕಳು ಪಶ್ಚಾತ್ತಾಪ ಪಡಬಹುದೆಂದು ತೋರುವುದು. ಅರ್ಜುನನಿಂದಲೂ ಸಾತ್ವಿಕೆಯಿಂದಲೂ ನಮ್ಮ ಸೈನ್ಯಗಳಿಗೆ ಉಂಟಾದ ಭಂಗವನ್ನು, ನಮ್ಮ ರಥಗಳೆಲ್ಲ ಶೂನ್ಯವಾದುದನ್ನು ನೋಡಿದ ಮೇಲಾದರೂ ನನ್ನ ಮಕ್ಕಳು ತಮ್ಮ ಒರಟುತನಕ್ಕಾಗಿ ಪಶ್ಚಾತ್ತಾಪ ಪಡಬಹುದೇ? ಹಿಮಗಾಲವು ಕಳೆದು ಬೇಸಿಗೆಯು ಆರಂಭಿಸಿದ ಮೇಲೆ ವಾಯು ಪ್ರೇರಿತವಾದ ಅಗ್ನಿಯು ಒಣಗಿದ ಪೊದೆಯನ್ನು ದಹಿಸುವಂತೆ ಧನಂಜಯನು ನಮ್ಮ ಸೈನ್ಯವನ್ನೆಲ್ಲ ದಹಿಸದೆ ಬಿಡನು. ಸಂಜಯ, ಆದುದಾಗಲಿ ಮುಂದಿನ ಕಥೆಯನ್ನು ತಿಳಿಸು. ಅಭಿಮನ್ಯುವನ್ನು ಕೊಂದು ನಮ್ಮವರು ಅರ್ಜುನನಲ್ಲಿ ಮಹಾಪರಾಧವನ್ನು ಮಾಡಿ ಬಂದ ಮೇಲೆ ಅವರ ಮನಸ್ಸು ಹೇಗೆದ್ದಿತು? ಆ ಅರ್ಜುನನಲ್ಲಿ ಅಪರಾಧಿಗಳಾದ ಮೇಲೆ ನಮ್ಮವರು ಅವನ ಕೋಪವನ್ನು ತಡೆದುಕೊಳ್ಳಲಾರರು. ಆಗ ದುರ್ಯೋಧನನ ಆಲೋಚನೆ ಏನು? ಕರ್ಣನೇನು ಹೇಳಿದನು? ಶಕುನಿ ದುಶ್ಯಾಸನರಾದರೂ ಹೇಳಿದುದೇನು? ಈಗ ನನ್ನ ಮಕ್ಕಳೆಲ್ಲರೂ ಸೇರಿ ಮಾಡಿರುವ ಕಾರ್ಯಾಲೋಚನೆ ಏನು? ಮುಂದೆ ಯುದ್ಧದ ಪರಿಣಾಮವೇನಾಯಿತು? ಕ್ರೋಧ ಲೋಭಗಳಿಂದ ಬುದ್ಧಿಗೆಟ್ಟು ಕೇವಲ ರಾಜ್ಯ ಕಾಮುಕರು ಮೂಢರು ಆದ ದುರ್ಯೋಧನನು ಮುಂದೆ ನಡೆಸಿದುದು ಸಾಧುವಾಗಿರಲಿ ಅಸಾಧುವಾಗಿರಲಿ ಅವುಗಳ ವಿವರಗಳನ್ನೆಲ್ಲ ನೀನು ನನಗೆ ತಿಳಿಸಬೇಕು ಎಂದನು. ಇದು 85ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.